ಒಳ ಮೀಸಲಾತಿ ಆಗ್ರಹಿಸಿ ದಲಿತ ಪರ ಸಂಘಟನೆ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಳೆಯ ಕಲಾಭವನದಿಂದ ಬೀರಲಿಂಗೇಶ್ವರ ದೇವಸ್ಥಾನ ಹಾಗೂ ಹಳೆಯ ಪುರಸಭೆ ಬೀದಿ ಬೃಹತ್ ಪ್ರತಿಭಟನೆ ಒಳ ಮೀಸಲಾತಿ ಕುರಿತು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಆಯೋಜಿಸಲಾಗಿತ್ತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿಮಿತವಾದ ಬ್ಯಾಡಗಿ ತಾಲೂಕು ಘಟಕದ ಅಧ್ಯಕ್ಷರು ಚಂದ್ರಶೇಖರ್ ಗದಕ್ಕರ ಅವರ ನೇತೃತ್ವದಲ್ಲಿ ಸಂಘಟನೆ ಮುಖಂಡರಾದಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಂಎಂ ಹುಬ್ಬಳ್ಳಿ ವಕೀಲರು, ಆಮ್ ಆದ್ಮಿ ಪಕ್ಷದ ಯುವ ನಾಯಕರು ಎಂಎಲ್ ನಾಯಕ್, ಮಾಜಿ ಶಿವಶರಣು ಸಮಾಗಾರ ಹರಳಯ್ಯ ಅಧ್ಯಕ್ಷರು, ಮಾರುತಿ ಎಂ ಹಂಜಿಗಿ, ಮಹದೇವ ಹುಬ್ಬಳ್ಳಿ, ಅಪ್ಪು ಬಾಗಲಕೋಟೆ, ಚಮನಪ್ಪ ಅರಿಕೇರಿ, ಸುಭಾಷ್ ಹುಬ್ಬಳ್ಳಿ, ವಿನಾಯಕ್ ಹುಬ್ಬಳ್ಳಿ, ಮಂಜುನಾಥ್ ಹಂಜಿಗಿ, ವಕೀಲರು ಶಿವಪುತ್ರಪ್ಪ ಬಿಟಿಗೇರಿ, ಡಿಎಸ್ಎಸ್ ಮಹಿಳಾ ಘಟಕದ ಅಧ್ಯಕ್ಷರು ಸುಮಂಗಲಮ್ಮ ರಾರಾವಿ, ಮಾದಾರ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು ಸೋಮಣ್ಣ ಮಾಳಗಿ, ಬಸವರಾಜ್ ತಗಸಾದ್, ರವಿ ಹುಣಸಿ ಮಹಾರಾಜ್, ಸುರೇಶ್ ಆಸಾದಿ, ದುರ್ಗೇಶ್ ಗೋಣಮ್ಮನವರು, ಗುಡಪ್ಪ ಅಂಚಿನಮನಿ, ನಾಗರಾಜ್ ಹವನೂರು, ಸುಭಾಷ್ ಮಾಳಗಿ ಇನ್ನು ಅನೇಕರು ಈ ಒಂದು ಒಳ ಮೀಸಲಾತಿ ಹೋರಾಟಕ್ಕೆ ಆಗಮಿಸಿದ್ರು. ಹೋರಾಟದ ಸ್ಥಳಕ್ಕೆ ಆಗಮಿಸಿದಂತಹ ತಹಶೀಲ್ದಾರರ ಸಿಬ್ಬಂದಿಯಾದಂತಹ ರಾಘವೇಂದ್ರ ಕುಲಕರ್ಣಿರವರು ಮನವಿ ಪತ್ರವನ್ನ ಸ್ವೀಕಾರ ಮಾಡಿ ಮಾತನಾಡಿದ್ರು. ಈ ಒಂದು ಒಳ ಮೀಸಲಾತಿ ಹೋರಾಟಕ್ಕೆ ಸುಮಾರು 100 ರಿಂದ 150 ಜನ ಪಾಲ್ಗೊಂಡಿದ್ರು. ಬೇರೆ ಬೇರೆ ಜಾತಿಗಳೆಲ್ಲ ಇದ್ರೊಳಗೆ ಬಂದು ಸೇರ್ಕೊಂಡು ಹೀಗಾಗಿ ನಮ್ಗೆ ಸಿಗ್ತಕ್ಕಂಥ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಅವ್ರು ಕಬಳಿಸ್ಕೊಂಡ್ರು. ಆದ್ರೆ ನಮ್ಮ ದುರ್ದೈವ ನಮ್ಮವ್ರು ಯಾರು ಬುದ್ಧಿವಂತರಾಗಲಿಲ್ಲ. ಹೀಗಾಗಿ ನಾವು ಇನ್ನೂ ನೈರ್ಮಲೀಕರಣದೊಳಗೆ ಉಳ್ಕೊಂಡ್ಬಿಟ್ವಿ. ಆದ್ರೆ ಮುಂದಿನ ಹಂತದೊಳಗೆ ಈಗ ನಾವು ವಿಚಾರ ಮಾಡಬೇಕಾಗಿದೆ. ಈಗಾಗಲೇ ಸರ್ಕಾರ ರಾಜ್ಯಪಾಲರು ಸಹ